ಕಾರ್ಯಕರ್ತರ ಒತ್ತಡಕ್ಕೆ ಕ್ಷಮೆ ಕೋರಿದ್ರ ಮಾಜಿ ಸಂಸದರು ಅನ್ನುವಂತಹ ಪ್ರಶ್ನೆ ಮುನ್ನೆಲೆಗೆ ಬರ್ತಾ ಇದೆ. ಮಗನಿಂದ ಸೋಷಿಯಲ್ ಮೀಡಿಯಾದಲ್ಲಿ ಕ್ಷಮೆಯಾಚನೆಯ ಪೋಸ್ಟ್ ಅನ್ನ ಮಾಡಲಾಗಿದೆ. ಸ್ಪಷ್ಟನೆಗೆ ಕಾಮೆಂಟ್ಸ್ನಲ್ಲಿ ಅಂಬಿ ಫ್ಯಾನ್ಸ್ಗಳಿಂದ ತರಾಟೆ ತೆಗೆದುಕೊಳ್ಳಲಾಗಿದೆ. ಅಂಬಿ ಬಗ್ಗೆ ಕೆಟ್ಟದ್ದಾಗಿ ಮಾತನಾಡಿ ನಿಮ್ಮಪ್ಪ ತಪ್ಪು ಮಾಡಿದ್ದಾರೆ, ಫ್ಯಾನ್ಸ್ಗಳ ಬಳಿ ಶಿವರಾಮೇಗೌಡ ಕ್ಷಮೆ ಕೇಳುವಂತೆ ರೀತಿಯಾಗಿ ಒತ್ತಡವನ್ನ ಹಾಕಲಾಗಿತ್ತು. ಎಲ್ಲ ಶಿವರಾಮೇಗೌಡ ಮಗ ಚೇತನ್ಗೆ ಅಂಬಿ ಫ್ಯಾನ್ಸ್ ಸಲಹೆಯನ್ನ ಕೊಟ್ಟಿದ್ದಾರೆ. ಅಂಬರೀಷ್ ಅಭಿಮಾನಿಗಳ ಒತ್ತಡಕ್ಕೆ ಮಣಿದು ಎಲ್ಲ ಶಿವರಾಮೇಗೌಡ ತಮ್ಮ ಹೇಳಿಕೆಗೆ ಕ್ಷಮೆಯನ್ನ ಕೇಳಿದ್ದಾರೆ. ನಟ ಅಂಬರೀಷ್ ಬಗ್ಗೆ ಅಶ್ಲೀಲವಾಗಿ ಮಾತನಾಡಿದಂತಹ ಆಡಿಯೋ ವೈರಲ್ ಆದ ಬೆನ್ನಲ್ಲೇ ಶಿವರಾಮೇಗೌಡ ಪುತ್ರ ಚೇತನ್ಗೆ ಕಾರ್ಯಕರ್ತರು ಮತ್ತು ಅಂಬಿ ಅಭಿಮಾನಿಗಳಿಂದ ನಿರಂತರವಾಗಿ ಫೋನ್ ಕಾಲ್ಗಳು ಬರುತ್ತೆ. ಅಂಬರೀಷ್ ಕುರಿತು ಮಾತನಾಡಿದ್ದು ತಪ್ಪು, ಮೊದಲು ನಿಮ್ಮ ತಂದೆ ಸಾರ್ವಜನಿಕವಾಗಿ ಕ್ಷಮೆಯನ್ನ ಕೇಳಬೇಕು ಅಂತ ಹೇಳಿ ಕಾರ್ಯಕರ್ತರು ಪಟ್ಟು ಹಿಡಿತಾರೆ. ಆರಂಭದಲ್ಲಿ ತಂದೆಯ ಪರ ನಿಂತಿದ್ದಂತ ಚೇತನ್ ದೂರು ನೀಡುವ ಮಾತುಗಳನ್ನ ಆಡಿದ್ರು. ಆದರೆ ಶಿವರಾಮೇಗೌಡರ ರಾಜಕೀಯ ಭವಿಷ್ಯಕ್ಕೆ ಕುತ್ತು ತರತ್ತೆ ಅಂತ ಹೇಳಿ ಗೊತ್ತಾಗಿ ಸಂಸದರು ಸಾಮಾಜಿಕ ಜಾಲತಾಣದಲ್ಲಿ ಕ್ಷಮೆ ಯಾಚಿಸಿ ಪೋಸ್ಟ್ ಮಾಡಿದ್ದಾರೆ. ಮೊದಲು ತಂದೆಯ ಪರ ಮಾತನಾಡುತ್ತಾ ದೂರು ಕೊಡೋದ್ರ ಬಗ್ಗೆ ಮಗ ಚೇತನ್ ಮಾತನಾಡ್ತಾ ಇದ್ರು. ಆಮೇಲೆ ಕಾರ್ಯಕರ್ತರು ನಿಮ್ಮ ತಂದೆಯ ಹೇಳಿಕೆ ಅವರ ರಾಜಕೀಯಕ್ಕೆ ಕುತ್ತು ತರುತ್ತೆ ಅನ್ನುವಂಥ ಮಾಹಿತಿಯನ್ನು ಯಾವಾಗ ನೀಡ್ತಾರೆ, ಅದಾದ ನಂತರದಲ್ಲಿ ಮಾಜಿ ಸಂಸದನ ಈ ಸ್ಪಷ್ಟನೆ ಪೋಸ್ಟ್ಗೆ ಕಾಮೆಂಟ್ನಲ್ಲಿ ಅಂಬಿ ಅಭಿಮಾನಿಗಳಿಂದ ತರಾಟೆಯನ್ನ ತೆಗೆದುಕೊಳ್ಳಲಾಗಿದೆ. ಮಗನಿಂದ ಸೋಷಿಯಲ್ ಮೀಡಿಯಾದಲ್ಲಿ ಕ್ಷಮೆಯಾಚನೆಯ ಪೋಸ್ಟ್ ಅನ್ನು ಕೂಡ ಈಗ ಮಾಡಲಾಗಿದೆ. ವೈರಲ್ ಆಡಿಯೋ ಬಗ್ಗೆ ಸ್ಪಷ್ಟೀಕರಣ. ಇನ್ನು ಮಾಜಿ ಸಂಸದ ಎಲ್.ಆರ್. ಶಿವರಾಮೇಗೌಡರದ್ದು ಎನ್ನಲಾದಂತಹ ಆಡಿಯೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗಿತ್ತು. ಜೆಡಿಎಸ್ ಕಾರ್ಯಕರ್ತನೊಂದಿಗೆ ಫೋನ್ನಲ್ಲಿ ಮಾತನಾಡುವ ವೇಳೆ ಮಾತಿನ ಭರದಲ್ಲಿ ಹಲವು ರಾಜಕೀಯ ರಹಸ್ಯಗಳನ್ನು ಬಿಚ್ಚಿಟ್ಟು ಕೆಲ ರಾಜಕೀಯ ನಾಯಕರಿಗೆ ಏಕವಚನದಲ್ಲಿ ವಾಗ್ದಾಳಿಯನ್ನ ಮಾಡಿದ್ದಾರೆ ಎನ್ನಲಾಗ್ತಾ ಇತ್ತು. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಲಾರಾ ಪ್ರಸನ್ನ ದೂರವಾಣಿ ಸಂಪರ್ಕದಲ್ಲಿ. ಪ್ರಸನ್ನ, ಇನ್ನು ಕಾರ್ಯಕರ್ತರ ಒತ್ತಡಕ್ಕೆ ಮಾಜಿ ಸಂಸದರು ಕ್ಷಮೆ ಕೋರಿದ್ರಾ ಅಂತ ಹೇಳಿ? ಹೌದು ದಿವ್ಯದಾಸ್, ಏನು ಕಾರ್ಯಕರ್ತರ ಒತ್ತಡ ಹೆಚ್ಚಾಗಿ ಮಾಜಿ ಸಂಸದರು ಕ್ಷಮೆಯನ್ನ ಕೂಡ ಯಾಚನೆ ಮಾಡಿದ್ದಾರೆ ಒಂದು ಕೂಡ ಒಂದು ಮಾಹಿತಿ ಕೂಡ ಈಗ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗ್ತಾ ಇರುವಂತದ್ದು. ಏನು ಎಲ್.ಆರ್. ಶಿವರಾಮೇಗೌಡ ಮಗ ಚೇತನ್ಗೆ ಕಾರ್ಯಕರ್ತ ಹಾಗೂ ಅಂಬಿ ಅಭಿಮಾನಿಗಳು ಕರೆ ಮಾಡಿ ನಿಮ್ಮ ತಂದೆ ಈ ರೀತಿ ಮಾತನಾಡಿರೋದು ಎಷ್ಟು ಸರಿ ಅಂತ ಹೇಳಿ ಕೂಡ ಆ ಪ್ರಶ್ನೆಯನ್ನ ಮಾಡಲಾಗಿ ತಮ್ಮ ಏನೋ ಒಂದು ಕಾರ್ಯಕರ್ತರ ಉಳಿವಿಗೆ ಹಾಗೂ ಅಂಬರೀಷ್ ಹಾಗೂ ಮಾದೇಗೌಡರ ಒಂದು ಅಭಿಮಾನಿಗಳ ಒತ್ತಡ ಹೆಚ್ಚಾಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಈಗ ಸಾಮಾಜಿಕ ಜಾಲತಾಣದಲ್ಲಿ ಮಗನ ಮೂಲಕ ಹೇಳಿಕೆಯನ್ನ ಕೊಟ್ಟು ಈಗ ಎಲ್.ಆರ್. ಶಿವರಾಮೇಗೌಡರು ಪೋಸ್ಟ್ ಅನ್ನ ಕೂಡ ಮಾಡ್ತಿದ್ದಾರೆ ಅನ್ನೋ ಒಂದು ಮಾಹಿತಿಗಳು ಕೂಡ ಈಗ ಲಭ್ಯವಾಗ್ತಾ ಇರುವಂತದ್ದು ದಿವ್ಯಾ. ಓಕೆ, ಅಂದ್ರೆ ರಾಜಕೀಯ ವಲಯದಲ್ಲಿ ಅವರು ಮಾತನಾಡಿದಂತಹ ಆಡಿಯೋ ಏನಿದೆ ಸದ್ಯ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಜವಾಬ್ದಾರಿಯುತ ಭಾಷೆಯನ್ನ ಬಳಸಬೇಕಿತ್ತು, ಆದ್ರೆ ಯಾಕೆ ಈ ರೀತಿಯಾಗಿ ಮಾತನಾಡಿದ್ರು ಅಂತ ಮಾತನಾಡುವಂತಹ ಭರದಲ್ಲಿ ಈ ರೀತಿ ಮಾತನಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳಿ? ಹೌದು ದಿವ್ಯದಾಸ್, ಈಗಾಗಲೇ ಸ್ವತಃ ಶಿವರಾಮೇಗೌಡರೇ ಕೂಡ ಈ ಒಂದು ವಿಡಿಯೋ ಆಯೋ ನನ್ನದಲ್ಲ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಾ ಇರುವಂತದ್ದು. ಮತ್ತೊಂದೆಡೆ ಮಗನ ಮೂಲಕ ಈಗ ಅಪ್ಪ ತನ್ನ ತಪ್ಪನ್ನ ಕೂಡ ಒಪ್ಕೊಂಡು ಒಂದು ಪೋಸ್ಟ್ ಅನ್ನ ಕೂಡ ಈಗ ಹಾಕ್ಸಿರುವಂತದ್ದು. ಎಲ್ಲೋ ಒಂದ್ ಕಡೆ ಅಭಿಮಾನಿಗಳು ಹಾಗೂ ಕಾರ್ಯಕರ್ತರ ಏನು ಒಂದು ಒತ್ತಡ ಹೆಚ್ಚಾಗ್ತಾ ಇತ್ತು, ಒತ್ತಡವನ್ನ ನಿವಾರಿಸಿಕೊಳ್ಳಿಕ್ಕೆ ಈ ರೀತಿಯಾದಂತ ಒಂದು ಪೋಸ್ಟ್ ಅನ್ನ ಈಗ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ್ದಾರೆ ಅನ್ನೋ ಕೂಡ ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು ದಿವ್ಯಾ. ಓಕೆ, ಥ್ಯಾಂಕ್ ಯು ಲಾರಾ ಪ್ರಸನ್ನ ನಿಮ್ಮೆಲ್ಲ ಮಾಹಿತಿಗಾಗಿ.